ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಪೂಜೆ ಆಯಿತು, ಊಟ ಆಯಿತು, ನಿದ್ದೆ ಮಾತ್ರ ಮಾಡಲಿಲ್ಲ ಇವತ್ತು. ನಾಳೆ ತುಂಬ ಬ್ಯುಸಿ ಇರೋ ಕಾರಣ, ಅಂದರೆ ನಾಳೆ ಲಾಸ್ಟ್ ಡೇ ಪೂಜೆ ಇರೋ ಕಾರಣ ಸ್ವಲ್ಪ ಮನೆಯಲ್ಲಿ ಕೆಲಸ ಜಾಸ್ತಿನೇ ಇತ್ತು. ಹಾಗಾಗಿ ಏನು ಮಾಡ್ತೀನಿ ವಿಡಿಯೋ ಎಲ್ಲ ನಾನು ಪೂರ್ತಿಯಾಗಿ ಏನೂ ಮಾಡೋಕ್ಕಾಗಲಿಲ್ಲ. ಪೂಜೆ ಮಾಡಿದ್ದು ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ, ಬಟ್ ಕೆಲಸ ಮಾಡಿದ್ದೆಲ್ಲ ವೀಡಿಯೋನ ಮಾಡೋಕ್ಕಾಗಲೇ ಇಲ್ಲ. ಸಾರಿ ಅಂತ ಕೇಳ್ತೀನಿ. ಪೂಜೆ ವೀಡಿಯೋನೂ ಕೂಡ ತೋರಿಸ್ತೀನಿ. ಅದಕ್ಕೂ ಮುಂಚೆ ಒಂದು ವಿಚಾರನ ನಿಮ್ಮ ಹತ್ರ ಮಾತಾಡಬೇಕಿತ್ತು. ನಿನ್ನೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು, ನನಗೆ ತುಂಬ ಪರಿಚಯ ಇರೋರೊಬ್ಬರು ಫೋನ್ ಮಾಡಿ ಹೀಗಂತ ಅಂದ್ಬಿಟ್ರು. ನನಗಂತೂ ಫುಲ್ಲು ಶಾಕ್ ಆಗೋದೆ. ಏನಪ್ಪ ಅಂತ ಕೇಳಿದ್ರೆ, ನನಗೆ ಫೋನ್ ಮಾಡಿ ಹಾಗೆ ಹಿಂಗೆ ಅಂತ ಹಾಗೆ ಮಾತಾಡ್ತಾಯಿದ್ರು. ಸಡನ್ನಾಗಿ ಮೇಡಮ್ ನೀವು ಮಾಡ್ತಾ ಇರೋ ವಿಡಿಯೋ ಎಲ್ಲ ಚೆನ್ನಾಗಿದೆ, ಬಟ್ ನೀವು ಮಾಡೋವಾಗ ಒಂದು ಸ್ವಲ್ಪ ಮೇಕಪ್ನ ಹಾಕ್ಕೊಂಡು ಮಾಡಿ ಅಂತ ಅಂದರು. ಅಂದರೆ ನೀವು ನ್ಯಾಚುರಲಾಗೇ ಮಾಡ್ತಾ ಇರ್ತೀರಾ ಹಾಗೇನೇ, ಬಟ್ ನೀವು ಹೀಗೇ ವಿಡಿಯೋ ಮಾಡೋದಕ್ಕಿಂತ ಇವಾಗಿನ ಟ್ರೆಂಡಲ್ಲಿ ಇರೋವಂಥದ್ದು, ಅಂದರೆ ಮೇಕಪ್ಗೆ ಜನ ಬೆಲೆ ಕೊಡ್ತಾರೆ ಅಂತ ಹೇಳಿದ್ರು. ಸೊ ಹಂಗಾಗಿ ಅವರ ವಿಚಾರನ ನಾನು ಸ್ವಲ್ಪ ಒಪ್ಕೊಂಡಿದ್ದೀನಿ. ಯಾಕೆ ಅಂತ ಅಂದರೆ, ನನಗೆ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತ ಅಂದರೆ, ವಿಡಿಯೋದಲ್ಲಿ ಮಾಡೋವಾಗ ಹಾಗೇನೇ ನ್ಯಾಚುರಲಾಗಿ ನಾವು ಹೆಂಗಿರ್ತೀವೋ ಹಾಗೆ ಹೇಳಬೇಕು, ಮಾತಾಡಬೇಕು ಅನ್ನೋದು ನನ್ನ ಉದ್ದೇಶ. ಬಟ್ ಕೆಲವರಲ್ಲಿ ಕೆಲವೊಂದು ವಿಚಾರಗಳು ತಲೆಯಲ್ಲಿ ಓಡ್ತಾ ಇರುತ್ತೆ. ಅದನ್ನು ಕೂಡ ನಾನು ಆಯಿತು ಅಂತ ಒಪ್ಕೊಂಡಿದ್ದೀನಿ. ಇವತ್ತು ಪರವಾಗಿಲ್ಲ ಅಲ್ವಾ, ನಾನು ಕ್ರೀಮು ಪೌಡ್ರು ಹಾಕ್ಕೊಂಡು ರೆಡಿನ ಆಗಿರೋವಂಥದ್ದು ನೋಡಿ. ಇಷ್ಟು ಥ್ಯಾಂಕ್ಸ್ ರೀ, ನನಗೆ ಅಂತ ಒಳ್ಳೆ ಸಜೆಷನ್ನ ಹೇಳಿದ್ದಕ್ಕೆ. ಇಷ್ಟಪಟ್ಟು ವೀಡಿಯೋಗಳ್ನ ನೋಡ್ತೀರಾ, ಅವ್ರ ಮನೆಯಲ್ಲಿ ಮಕ್ಕಳೆಲ್ಲ ಇಷ್ಟಪಟ್ಟು ನನ್ನ ವೀಡಿಯೋನ ನೋಡ್ತಾರಂತೆ. ಅದಕ್ಕೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇನ್ನೊಂದು ವಿಚಾರ ಏನಪ್ಪ ಅಂತ ಅಂದರೆ, ಪೂಜೆ ನಾಳೆ ಲಾಸ್ಟ್ ಡೇ. ಯಾರೆಲ್ಲ ಪೂಜೆ ಮಾಡಬೇಕು, ವ್ರತ ಮಾಡಬೇಕು ಅಂದ್ಕೊಂಡಿದ್ದೀರೋ ಖಂಡಿತವಾಗ್ಲೂ ಮಾಡಿ. 9 ದಿವಸ ಅಷ್ಟೇ, ಏನು ತುಂಬ ರಿಸ್ಕ್ ಏನು ಅನಿಸಲ್ಲ, ಆರಾಮಾಗಿ ಮಾಡ್ಬೋದು ನೀವು. ಯಾವತ್ತೂ ಅಷ್ಟೇ ದೇವ್ರ ಮೇಲೆ ಭಕ್ತಿ ಇದ್ದವರು ಈ ಥರ ಎಲ್ಲ ವ್ರತಗಳ್ನ ಮಾಡ್ತಾರೆ. ಮನೆಗೆ ಒಳ್ಳೆಯದಾಗಲಿ, ಗಂಡ ಮಕ್ಕಳು ಒಳ್ಳೆಯದಾಗಲಿ ಅನ್ನೋ ವಿಚಾರಕ್ಕೆ ಪೂಜೆ ಪುನಸ್ಕಾರನ ಮಾಡ್ತಾರೆ. ಬೇರೆ ಯಾವ ಉದ್ದೇಶಕ್ಕೂ ಪೂಜೆನ ಮಾಡಲ್ಲ. ಇಷ್ಟು ವರ್ಷದಿಂದ ನಾನು ಆ ತಾಯಿ ನನ್ನನ್ನು ಕೈ ಹಿಡಿದು ಕಾಪಾಡ್ತಾ ಇದ್ದಾಳೆ ಅಂತ ಅಂದರೆ, ಪೂಜೆ ಪುನಸ್ಕಾರ ಮಾಡ್ತಾ ಇರೋದಕ್ಕೆ ಒಂದು ರೀಸನ್ ಅಂತಲೇ ಹೇಳ್ಬೋದು. ಇಲ್ಲಾಂದಿದ್ರೆ ಯಾವಾಗಲೂ ಏನೋ ಆಗ್ಬೋದಾಯ್ತೇನೋ ಗೊತ್ತಿಲ್ಲ. ಆ ತಾಯಿ ಇಲ್ಲಿ ತಕ್ಕಲ್ಲೂ ನಮ್ಮನ್ನು ಕೈ ಹಿಡಿದು ಹಾಗೆ ನಡೆಸ್ಕೊಂಬರ್ತಾ ಇದ್ದಾಳೆ. ಒಂದು ಏನಕ್ಕೆ ಒಂದು ರೀಸನ್ ಇರ್ಬೋದು. ಮೇಯ್ನು ಹೆಣ್ಮಕ್ಳು, ಕೆಲವ್ರ ಮನೇಲಿ ಒಂದು ವಾರ ನೋಡಲ್ಲ, ಹುಣ್ಣಿಮೆ ನೋಡಲ್ಲ. ಹೆಣ್ಮಕ್ಳು ಅವರೆಲ್ಲ ನಾನ್ ವೆಜ್ ತಿನ್ನೋದೇ ಆಗಿರ್ಬೋದು, ಇನ್ನೊಂದು ಪೂಜೆ ಮಾಡದೇ ಇರ್ಬೋದು. ಇಂಥವೆಲ್ಲ ಕೆಲವೊಂದು ಮನೇಲಿ ಮಾಡ್ತಾನೇ ಇರಲ್ಲ. ಸುಮಾರಷ್ಟು ಜನ ನೋಡಿರ್ತೀವಿ ನಾವು. ಇಂಥವ್ರಿಗೆ ಸ್ವಲ್ಪ ಕೆಲವರು ಹೇಳ್ತಾ ಇರ್ತಾರೆ, ನಮಗೆ ಕೈ ಎತ್ತಲ್ಲ ಬಾಯಿ ಎತ್ತಲ್ಲ ಹಾಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ. ಮನೇಲಿ ಪೂಜೆ ಪುನಸ್ಕಾರಗಳನ್ನ ಮಾಡಿರಿ, ಯಾಕೆ ಒಳ್ಳೇದಾಗಲ್ಲ ಅಂತ ನಾನು ನೋಡ್ತೀನಿ. ಕೆಲವ್ರಿಗೆ ಸತತವಾಗಿ ಪೂಜೆ ಮಾಡ್ತಾನೇ ಇರ್ತಾರೆ, ಅಂಥವ್ರಿಗೆ ದರಿದ್ರ ಬಂತು ನಮಗೆ ಹಾಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ. ಯಾವುದೋ ಒಂದಲ್ಲ ಒಂದು ಕೆಟ್ಟಗಳಿಗೆಲಿ ನಾವು ಹಿಂದಿನ ಜನ್ಮದಲ್ಲಿ ಏನು ಮಾಡಿರ್ತೀವೋ ಏನೋ ಗೊತ್ತಿಲ್ಲ, ಅದು ಈ ಜನ್ಮದಲ್ಲಿ ನಾವು ಅದಕ್ಕೆ ಋಣ ತೀರಿಸ್ತಾ ಇರ್ತೀವಿ ಅಂತಲೇ ಹೇಳ್ಬೋದು. ಬಟ್ ನನ್ನ ಪ್ರಕಾರ ಇಷ್ಟು ವರ್ಷ ನನಗೆ ಬುದ್ಧಿ ಬಂದಾಗಿಂದ ಈ ದೇವ್ರನ್ನ ನಂಬಿರೋ ಅಂಥದ್ದು, ನಾನು ಅನ್ನಪೂರ್ಣೇಶ್ವರಿ ತಾಯಿನ ನಂಬಿರೋ ಅಂಥದ್ದು. ಹಂಗಾಗಿ ನಾನು ಸತತವಾಗಿ ನಾನು ಒಂದು 19 ವರ್ಷ ಹುಡುಗಿ ಇದ್ದಾಗಿಂದಲೂ ನಾನು ಇದನ್ನು ನಂಬ್ಕೊಂಡೇ ಬಂದಿರೋ ಅಂಥದ್ದು. ಪೂಜೆ ಅಂತ ಅಂದರೆ ಕರೆಕ್ಟಾಗಿ ಒಂದು 16-17 ವರ್ಷದಿಂದಲೂ ಈ ಪೂಜೆನ, ಈ ವ್ರತನ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅವತ್ತಿಂದಲೂ ನಮಗೆ ಯಾವತ್ತೂ ಎಲ್ಲೂ ನೆಲ ಅಂಟೋದಾಗಲಿ, ಅಂದರೆ ಏನೋ ಹೇಳ್ತಾರಲ್ಲ ಆ ಥರ ಎಲ್ಲ ಸಮಸ್ಯೆಗಳು ಯಾವುದು ನನಗೆ ಕಾಣಿಸ್ಲಿಲ್ಲ ಅಂತ ಅಂದರೆ,
ತಿನ್ನೋಕ್ಕೆ ಉಣ್ಣೋಕ್ಕೆ ಬಟ್ಟೆಗೆ ಬರೆಗೆ ಈ ಥರ ಎಲ್ಲ ದೇವರು ಒಂದು ಸಮವಾಗಿ ತೂಗ್ತಾ ಇದ್ದಾನೆ ಅಂತಲೇ ಹೇಳ್ಬೋದು. ಪೂಜೆ ಪುನಸ್ಕಾರಗಳು ಮಾಡಬೇಕು. ಯಾಕೆ ಅಂತ ಅಂದರೆ ಹೆಣ್ಮಕ್ಳು ಪೂಜೆ ಪುನಸ್ಕಾರಗಳ್ನ ಮಾಡಿದ್ರೆ ಅದೊಂಥರ ಮನೆಗೆ ಒಳ್ಳೆಯದಾಗುತ್ತೆ. ಹೇಳಬೇಕು ಅಂತ ಅಂದರೆ ಕೆಲವು ಮನೇಲಿ ಗಂಡ್ಮಕ್ಳು ಈ ರೀತಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ, ಕೆಲವು ಮನೇಲಿ ಹೆಣ್ಮಕ್ಳುಗಳು ಮಾಡ್ತಾರೆ. ಇದು ಕೆಲವ್ರ ಮನೇಲಿ ಅಪ್ಪ ಅಮ್ಮದಿರು ಮಾಡಿರೋ ಇದರಿಂದ ಮಕ್ಕಳು ಚೆನ್ನಾಗಿರ್ತಾರೆ ಅನ್ನೋದು ಒಂದಿದು. ಅದೆಲ್ಲ ಒಂದು ನಮ್ಮ ಒಂದು ಮನಸ್ಸಲ್ಲಿರೋ ಅಂಥ ಒಂದು ಪಾಸಿಟಿವ್ ಇದು ಅಂತಲೇ ಹೇಳ್ಬೋದು. ಇದನ್ನು ಪೂಜೆ ಅನ್ನೋದು ಒಂದು ಪಾಸಿಟಿವ್ ಎನರ್ಜಿ ನಮಗೆ ಫೀಲ್ ಕೊಡುತ್ತೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಈ ಥರ ನನಗೆ 9 ದಿವಸದಲ್ಲಿ ಎಲ್ಲೂ ಕೂಡ ಯಾವುದೂ ಕೂಡ ಒಂದು ಸ್ವಲ್ಪನೂ ಕೂಡ ಬೇಜಾರಾಗದೆ ನಾನು ಮಾಡ್ಕೊಂಡು ಬಂದಿರೋ ಅಂಥದ್ದು. ಸೊ ಪೂಜೆ ವಿಡಿಯೋ ತೋರ್ಸೋಕ್ಕೂ ಮುಂಚೆ ಈ ನಾನು 9 ಇದರಲ್ಲಿ 9 ದಿವಸದಲ್ಲಿ 9 ಚೀಟಿನ ಬರಿಬೇಕು ಅಂತ ಬರೆದು ಇಟ್ಟಿರೋ ಅಂಥದ್ದು ಇದು. ಇದರಲ್ಲಿ ಅಂಥದ್ದು ಏನಿದೆ, ಸ್ಪೆಷಲ್ಲಾಗಿ ಏನಿದೆ ಅಂತ ಕೇಳಿದ್ರೆ ಆಶ್ಚರ್ಯಪಡ್ತೀರಾ ನೀವು ಕೂಡ. ಇದರಲ್ಲಿ ನೋಡಿದ್ರಾ, ಒಂದು ಗಾಜಿನ ಡಬ್ಬಿಲಿ ಹಾಕಿ ಎತ್ತಿಟ್ಬಿಟ್ಟಿದ್ದೀನಿ. ಯಾರಿಗೂ ಕೂಡ ಹೇಳಬಾರ್ದು ಅಂತೇನಲ್ಲ, ಬಟ್ ನಮಗೆ ಆಗಿರೋ ಅಂಥದ್ದು ಒಂದಷ್ಟು ಪರ್ಸನಲ್ ವಿಚಾರಗಳು ಇದರಲ್ಲಿ ಇರುತ್ತೆ. ಅದನ್ನು ಇದರಲ್ಲಿ ಬರೆದು ದೇವ್ರ ಮುಂದೆ ಇಟ್ಟಿದ್ದೀನಿ. ಏನಿರ್ಬೋದು ಇದರಲ್ಲಿ ಸೀಕ್ರೆಟ್ ಅಂಥದ್ದೇನಿರ್ಬೋದು ಇದರಲ್ಲಿ ಅಂತ ಹೇಳಿದ್ರೆ, ಸೊ ನಾನು ಎಲ್ಲ ವಿಚಾರನೂ ಇದೆಲ್ಲ ಇದು ಪೂಜೆ ಎಲ್ಲ ಆದಮೇಲೆ ಒಂದೊಂದೇ ಈಡೇರುತ್ತಲ್ಲ, ಆವಾಗ ಖಂಡಿತವಾಗ್ಲೂ ನನಗಿಂತ ಆಸೆ ಈಡೇರ್ತು, ಇಂಥ ಇದು ಈಡೇರ್ತು ಅಂತ ಕೂಡ ಹೇಳ್ತೀನಿ ನಾನು. 9 ಚೀಟಿನ ಬರೆದು ಇಟ್ಟಿರೋ ಅಂಥದ್ದು. ಇನ್ನೇನು ಕೇಳ್ತಾರೆ ಹೆಣ್ಮಕ್ಳುಗಳು, ನೀವೇ ಹೇಳ್ರಿ ನೋಡೋಣ. ಸಾಮಾನ್ಯಕ್ಕೆ ಮನೆ, ಗಂಡ, ಮಕ್ಕಳು, ಆರೋಗ್ಯ ಇಂಥದ್ದು ಕೇಳ್ಕೊತಾರೆ. ನನಗೆ ಅಂತ ದೇವರಾಣೆಗೂ ನಾನು ಏನು ಅಂತಲೂ ಕೇಳ್ಕೊಂಡಿಲ್ಲ ಇದುವರೆಗೂ. ನಾನು ದೇವ್ರ ಮನೇಲಿ ಕೂತ್ಕೊತೀನಿ, ಬಟ್ ನನಗೆ ಅಂತನೂ ಇದುವರೆಗೂ ನಾನು ಏನು ಅಂತಲೂ ಕೇಳ್ಕೊಂಡಿಲ್ಲ. ಇಂಥದ್ದು ಬೇಕು, ನಂಗೆ ಒಡವೆ ಬೇಕು, ಹೊಸ್ದ ಬೇಕು, ದುಡ್ಡು ಬೇಕು, ಹಣ ಬೇಕು, ಆಸ್ತಿ ಬೇಕು, ಯಾವತ್ತೂ ನನಗೆ ಈ ಥರ ಥಾಟ್ ಯಾವತ್ತೂ ಬಂದಿಲ್ಲ. ಕೆಲವು ಮನೇಲಿ ಹೆಣ್ಮಕ್ಳುಗಳು ನಂಗೆ ಅದು ಬೇಕು ಇದು ಬೇಕು ಅಂತ ಪೀಡಿಸ್ತಾ ಇರ್ತಾರೆ, ಗಂಡಂಗೆ ಪೀಡಿಸ್ತಾ ಇರ್ತಾರೆ. ತಂದೆ ತಾಯಿಗೂ ಅಷ್ಟೇನೆ. ಕೆಲವು ಹೆಣ್ಮಕ್ಳು ನೋಡಿದ್ದೀನಿ, ಹೆಣ್ಮಕ್ಳೇ ಆಗಿರ್ಬೋದು ಗಂಡು ಮಕ್ಕಳೇ ಆಗಿರ್ಬೋದು, ಕೆಲವ್ರ ಮನೇಲಿ ನಂಗೆ ಅದು ಬೇಕು ಇದು ಬೇಕು ಅಂತ ಪೀಡಿಸ್ತಾರೆ. ನಾನು ಯಾವುದೇ ಕಾರಣಕ್ಕೂ ನಂಗೆ ಇದು ಬೇಕು ಅದು ಬೇಕು ಅಂತ ನಾನು ಯಾವತ್ತೂ ಬೇಡಿಕೆನೇ ಇಟ್ಟಿಲ್ಲ. ನನಗೆ ಅದೊಂದು ಖುಷಿ ವಿಚಾರ ಅಂತ ಅನ್ಬೋದು. ಇದುವರೆಗೂ ನಾನು ಪೂಜೆ ಮಾಡ್ತಿದ್ದೀನಿ ಇಷ್ಟು ವರ್ಷದಿಂದನೂ ಸರಿ. ನನಗೆ ನನ್ನ ಗಂಡ ಒಡವೆ ಕೊಡಿಸ್ಬೇಕಾಗ್ಲಿ, ನನ್ನ ಗಂಡ ನನಗೆ ಮನೆ ಕಟ್ಟಿಸ್ಬೇಕಾಗ್ಲಿ, ಇನ್ನೊಂದಾಗಲಿ ಈ ಥರ ಯಾವತ್ತೂ ನಾನು ಕೇಳಿದ್ದೇ ಇಲ್ಲ. ನಾನು ಇನ್ನೊಂದು ಬೇಕು ಅಂತ ಅಂದರೆ ನನಗೆ ಮನೆಯಲ್ಲಿ ಮಕ್ಕಳು ಚೆನ್ನಾಗಿರಬೇಕು, ಗಂಡ ಚೆನ್ನಾಗಿರಬೇಕು, ಮನೆಯಲ್ಲಿ ನೆಮ್ಮದಿ ಇರಬೇಕು ಅಂತ ಕೇಳ್ತೀವಿ ಹೊರತು ಯಾವತ್ತೂ ನನಗೆ ಈ ಥರ ಥಾಟ್ ಯಾವತ್ತೂ ಬಂದಿಲ್ಲ. ಯಾಕೆ ಅಂತಲೇ ಗೊತ್ತಿಲ್ಲ. ಎಲ್ಲ ಹೆಣ್ಮಕ್ಳು ಥರ ನಾನ್ಯಾಕಾಗಲಿಲ್ಲ, ಎಲ್ಲರ ಥರ ನಾನ್ಯಾಕಾಗಲಿಲ್ಲ. ಒಂದೊಂದು ಸತಿ ನನಗೂ ಕೂಡ ಬೇಜಾರಾಗ್ಬಿಡುತ್ತೆ. ಈ ಹಣ ಆಸ್ತಿ ಅಂತ ಜಗಳ ಆಡಿಕೊಂಡು ಕಿತ್ಲಾಡ್ಕೊಂಡು ಸಾಯೋ ಅಂಥ ಇದರಲ್ಲಿ ನನಗೆ ಅಂತ ನಾನು ಏನೂ ಕೇಳ್ಕೊತಾ ಇಲ್ವಲ್ಲ ಜೀವನದಲ್ಲಿ. ಯಾಕೆ ನನಗೇನೆ ಈ ಥರ ಬುದ್ಧಿ ಬಂದೈತಾ? ಇಲ್ಲ ತಿರ್ಗಾ ನನ್ನ ಹೆಣ್ಮಕ್ಳಿಗೂ ಅಷ್ಟೇನೆ ಅದೇ ಥರನೇ ಇರೋ ಅಂಥದ್ದು. ಅವ್ರಿಗೂ ಅಷ್ಟೇನೆ ಒಂದು ಹಣ, ಒಡವೆ, ವಸ್ತು ಇದು ಯಾವುದ್ರ ಬಗ್ಗೆನೂ ಅವ್ರಿಗೂ ಯಾವುದೂ ಒಂದು ತಲೆನೇ ಕೆಡಿಸ್ಕೊಳ್ಳಲ್ಲ. ನಮ್ಮ ತಂದೆ ನನಗೆ ಅಂತ ನನಗೆ ಏನು ಕೇಳೋಕ್ಕೂ ಮುಂಚೆನೇ ನಮ್ಮಪ್ಪ ನಮ್ಮಮ್ಮ ನನಗೆ ಅಂತಲೇ ಸ್ವಲ್ಪ ತೆಗ್ದು ಇಟ್ಟಿದ್ರು. ನನಗೆ ಮದುವೆಗೆ ಹಂಗೆ ಹಿಂಗೆ ಅಂತ ಎಲ್ಲ ತೆಗ್ದಿಟ್ಟಿದ್ರು. ಅಷ್ಟು ಬಿಟ್ಟರೆ ನಾನು ಇದುವರೆಗೂ ಕೆಳಗಡೆ ಅಪ್ಪ ಕಟ್ಟಿಸಿದ್ದು ಮನೆ ಇಷ್ಟು ಬಿಟ್ಟು ನಾನು ಇದುವರೆಗೂ ನಮಗೆ ತಂದೆಗಾಗಲಿ ನಮ್ಮ ತಾಯಿಗಾಗಲಿ ₹1 ನಾನು ಏನು ಕೇಳಬೇಕು ಅಂತ ಅಂದ್ಕೊಳ್ಳೇ ಇಲ್ಲ ಯಾವತ್ತೂ. ದೇವ್ರ ಮುಂದೆ ಕೂತಾಗೂ ಅಷ್ಟೇನೆ ನನಗೆ ಇಂಥದ್ದು ಕೊಡಪ್ಪ ನನಗೆ, ಹಿಂಗೆ ನನಗೆ ನಮ್ಮ ಮನೆಯವ್ರ ಕಡೆಯಿಂದ ನಂಗೆ ಹಿಂಗೆ ಬರಲಿ ಹಂಗೆ ಬರಲಿ,
ನಮ್ಮ ಮನೆ ಕಡೆಯಿಂದ ಆಸ್ತಿ ಹಿಂಗೆ ಬರಲಿ, ಇದು ಬರಲಿ, ಯಾವತ್ತೂ ಅದನ್ನು ಕೇಳಿಲ್ಲ. ಎಲ್ಲ ಹೆಣ್ಮಕ್ಳುಗಳು ಎಷ್ಟು ಕಟುವಾಗಿ ಒಂದು ಇಷ್ಟು ಆಸ್ತಿಗೂ ಎಷ್ಟು ತವ್ರ ಮನೆಯಿಂದ ದೂರ ಮಾಡ್ಕೊಳ್ಳೋರಿದ್ದಾರೆ, ಗಂಡನ ಮನೆ ಕಡೆಯಿಂದ ದೂರ ಮಾಡ್ಕೊಳ್ಳೋರಿದ್ದಾರೆ, ಎಷ್ಟೊಂದು ಜನ ಇದ್ದಾರೆ. ಅಂಥವರಲ್ಲಿ ಹೇಳೋದೊಂದು ಇಷ್ಟೇನೆ, ಬರುವಾಗ ನಾವು ಕಾಲಿಲೇ ಬರ್ತೀವಿ, ಹೋಗುವಾಗೂ ಕಾಲಿಲೇ ಹೋಗ್ತೀವಿ, ನಾವು ಖಾಲಿ ಕೈಯಲ್ಲೇ ಹೋಗುವಂಥದ್ದು. ಇಷ್ಟೇ ಹೇಳ್ಬೋದು. ನಮಗೆ ಹೇಳಬೇಕು ಅಂದರೆ ಒಂದು ಮೂಗ್ಬಟ್ಟುನು, ನಾವು ಸತ್ತಾಗ ಮೂಗ್ಬಟ್ಟುನು ಕೂಡ ಅದರಲ್ಲಿ ಯಾರೂ ಬಿಡಲ್ಲ, ಹೆಣದ ಮೇಲೆ ಯಾರೂ ಬಿಡಲ್ಲ. ನಮ್ಮನ್ನು ಮಲಗಿಸಿರ್ತಾರಲ್ಲ, ಒಳಗಡೆ ಮಣ್ಣಿನ ಒಳಗಡೆ ಮಲಗಿಸಿರೋವಾಗ ಅದರಲ್ಲಿ ನಮ್ಮ ಬಟ್ಟೆನೂ ಕೂಡ ಯಾವುದೂ ಇರಲ್ಲ. ಅಲ್ಲಿ ಒಂದು ಬಾಳೆ ಎಲೆನ ಮುಚ್ಚಿ ನಮ್ಮನ್ನು ಇದು ಮಾಡ್ತಾರೆ ಅಷ್ಟೇ. ಅದು ಬಿಟ್ಟರೆ ನಾವು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀವಿ. ಎಷ್ಟೇ ಕೋಟಿ ದುಡಿದ್ರೂ ಅಷ್ಟೇ, ಎಷ್ಟೇ ನಿನ್ನ ಹತ್ರ ದುಡ್ಡು ಐಶ್ವರ್ಯ ಆಸ್ತಿ ಎಷ್ಟೇ ಇದ್ದರೂ ಅಷ್ಟೇ, ಒಂದಲ್ಲ ಒಂದು ದಿವಸ ಮಣ್ಣಾಗೋ ಈ ದೇಹಕ್ಕೆ ಕೋಟಿಗಟ್ಟಲೆ ಆಸ್ತಿ ಹಂಗೆ ಬೇಕು ಹಿಂಗೆ ಬೇಕು ದರ್ಬಾರ್ ಜೀವನ ಮಾಡಬೇಕು ಅನ್ನೋ ಉದ್ದೇಶನೇ ನನಗಿಲ್ಲ. ಎಷ್ಟೊಂದು ಸತಿ ನನಗೂ ಕೂಡ ತುಂಬ ಅಂದರೆ ತುಂಬಾ ನೋವಾಗಿದೆ. ಯಾಕೆ ನನಗೆ ಈ ಥರ ಯಾವತ್ತೂ ಬರಲೇ ಇಲ್ಲ ಅನ್ನೋದು ಕೂಡ ತುಂಬಾ ಬೇಜಾರು ಕೂಡ ಇತ್ತು ನನಗೆ. ಸೊ ಹಾಗಾಗಿ ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಹಣ ಆಸ್ತಿ ಐಶ್ವರ್ಯ ಇದನ್ನೆಲ್ಲ ಬಿಟ್ಟು ಸ್ವಾಭಿಮಾನ ಅನ್ನೋದು ಇಟ್ಕೊಂಡಿರ್ಬೇಕು ಯಾವತ್ತೂ. ಇನ್ನೊಬ್ಬರು ಕೊಟ್ಟಿದ್ದು ನಮಗೆ ಯಾವತ್ತೂ ಶಾಶ್ವತವಾಗಿರಲ್ಲ. ನಾವು ಸ್ವಂತ ದುಡಿಮೆಯಿಂದ ನಾವೇನು ಸಾಧನೆ ಮಾಡ್ತೀವೋ ಅದೇ ನಮಗೆ ಇದಾಗಿರ್ಬೋದು, ಒಂದು ಆಧಾರ ಆಗಿರ್ಬೋದು. ನಾವು ಮಕ್ಳಿಗೂ ಅಷ್ಟೇ ಹೇಳಬೇಕಾಗಿರೋವಂಥದ್ದು, ನೀವು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಬಾರ್ದು. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ನಿಮ್ಮ ದುಡ್ದು ನೀವು ತಿನ್ನೋ ಅಷ್ಟು ಶಕ್ತಿ ನಿಮಗಿರಬೇಕು. ದುಡಿಯೋಕ್ಕಾಗಲಿಲ್ವಾ, ಹಣ ಆಸ್ತಿ ಅನ್ನೋದು ಯಾವುದೂ ಅಲ್ಲ. ನಿಮಗೆ ದುಡಿಯೋಕ್ಕಾಗಲಿಲ್ವಾ, ಅಕಸ್ಮಾತ್ ಏನೋ ಒಂದು ಪ್ರಾಬ್ಲಮ್ ಆಯಿತಾ, ನಿಮಗೆ ನೆಗೆಟಿವ್ ಅನ್ನೋದೇ ಒಂದು ಇದಲ್ಲ, ನಿಮಗೆ ಥಾಟಲ್ಲ ಬರಬೇಕು. ಅದರಿಂದ ಹೊರಗಡೆ ಬಂದು ನೀವು ನಿಮ್ಮನ್ನ ಜೀವನನ ನೀವು ರೂಪಿಸ್ಕೊಬೇಕು ಅನ್ನೋದೇ ನನ್ನ ಉದ್ದೇಶ. ನಮ್ಮ ಮಕ್ಳಿಗೂ ಅದನ್ನೇ ಹೇಳ್ತೀನಿ. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ನಿಮ್ಮ ಜೀವನನ ನೀವು ಚೆನ್ನಾಗಿ ನೋಡ್ಕೊಳ್ರಿ. ಹಿಂಗಿದ್ದವರು ಹಿಂಗಾಗ್ಬೋದು, ಹಿಂಗಿದ್ದವ್ರು ಹಿಂಗಾಗ್ಬೋದು, ಅದು ಯಾರೂ ಕೂಡ ಊಹೆ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಇವಾಗ ಕೋಟ್ಯಾಧೀಶ್ವರ ಆಗೋರು ಬೀದಿಗೆ ಬರ್ಬೋದು, ಬೀದಿಲಿ ಬಂದಿರೋರು ಕೋಟ್ಯಾಧೀಶ್ವರ ಆಗ್ಬೋದು. ಅದೆಲ್ಲ ಅವ್ರವ್ರ ಲಕ್ಕು ಅಂತಲೇ ಹೇಳ್ಬೋದು. ಎಷ್ಟೊಂದು ಜನರು ಜೀವನದಲ್ಲಿ ಈ ಥರ ಲಕ್ಕುಗಳು ತುಂಬಾ ನಡೆದಿರೋ ಅಂಥ ಘಟನೆಗಳು ಎಷ್ಟೊಂದು ನೋಡಿದ್ದೀವಿ, ಕೇಳಿರ್ತೀರ ಕೂಡ ನೀವೂ. ಎಷ್ಟೋ ಪೇಪರ್ ಹಾಕೋರು, ಆಮೇಲೆ ಹಾಲು ಹಾಕೋರು, ಹಾಗೆ ಹಿಂಗೆ ಇರೋರು, ₹1 ತೊಗೊಂಬಂದು ಬೆಂಗಳೂರಿಗೆ ಜೀವನ ಸ್ಟಾರ್ಟ್ ಮಾಡಿರೋರೆಲ್ಲ ಕೋಟ್ಯಾಧೀಶ್ವರರು ಆಗಿರೋಂಥ ಕಥೆಗಳು ನಿಮಗೆ ಸುಮಾರಷ್ಟು ಗೊತ್ತಿರ್ಬೋದು. ಇದೆಲ್ಲ ಒಂದು ಲಕ್ಕು, ಒಂದು ದೇವರು ಅವರಿಗೆ ಕೊಟ್ಟಿರೋ ಅಂಥ ವರ ಅಂತಲೇ ಹೇಳ್ಬೋದು. ಆ ವರನ ನೀವು ಕಾಲಿಂದ ನನಗೆ ಇವತ್ತು ಐಶ್ವರ್ಯ ಬಂದ್ಬಿಡ್ತು ಅಂದರೆ, ನನಗೆ ದುಡ್ಡು ಬಂದ್ಬಿಡ್ತು ಅಂದ್ಬಿಟ್ಟು ಕಾಲಿಂದ ಒದ್ದು ಆಚೆ ಹಾಕಿದ್ರೆ ಅದನ್ನು ನಿಮ್ಮನ್ನು ಯಾವತ್ತೂ ಆ ದೇವರು ಕ್ಷಮಿಸಲ್ಲ. ಇವತ್ತು ನಾವು ಏನು ಮಾಡಿರ್ತೀವೋ ಇವತ್ತು ನಾವು ಇಲ್ಲೇ ಅನುಭವಿಸಿ, ಇಲ್ಲೇ ನರಕ ಎಲ್ಲ ಅನುಭವಿಸಿ, ಸ್ವರ್ಗನೂ ಇಲ್ಲೇ ನರಕನೂ ಇಲ್ಲೇ ಎಲ್ಲನೂ ಇಲ್ಲೇ ಅನುಭವಿಸೇ ಹೋಗಬೇಕು. ಇದಂತೂ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. ಇಷ್ಟು ಹಣ ಆಸ್ತಿ ಅಂತ ಯಾರ್ಯಾರು ಆಸೆ ಪಡ್ತಾರೋ, ಮನೆ ಒಡವೆ ವಸ್ತ ಇದೆಲ್ಲ ಶೂನ್ಯ ಅಂತಲೇ ಹೇಳ್ಬೋದು. ಯಾವುದೂ ಏನೂ ಇರಲ್ಲ ಇಲ್ಲಿ. ನಾವು ಬರುವಾಗೂ ಕತ್ತಲೆ ಹೋಗುವಾಗೂ ಕತ್ತಲೆ ಅನ್ನಂಗೆ ಆಗುತ್ತೆ. ಕತ್ಲೆಯಲ್ಲೇ ಇದಾಗಿರ್ತೀವಿ ಅಂದರೆ ನಮಗೆ ಹುಟ್ಟೋವಾಗ ನಮಗೆ ಬೆಳಕು ಕಾಣಲ್ಲ, ಸಾಯೋವಾಗೂ ಅಷ್ಟೇನೆ ನಮಗೆ ಬೆಳಕು ಕಾಣೋದೇ ಇಲ್ಲ. ಪೂರ್ತಿ ಕತ್ಲೆ ಥರನೇ ಇರುತ್ತೆ ನಮಗೆ. ಹುಟ್ಟೋವಾಗೂ ಅದೇನೋ ಹೇಳ್ತಾರೆ, ಇನ್ನೊಂದು ಗಾದೆ ಹೇಳ್ತಾರೆ, ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ನಡುವೆ ಇದರಲ್ಲಿ ನಮ್ಮದು ಜಂಜಾಟ ಎಷ್ಟಿರುತ್ತೆ ಅಂತ ಒಂದು ಗಾದೆನೇ ಇರುತ್ತೆ. ಇಷ್ಟು. ಸೊ ಇದನ್ನು ನಾನು ಹೇಳಬೇಕು ಅಂತ ತುಂಬ ದಿವಸದಿಂದ ಅನ್ಕೊತಾ ಇದ್ದೆ. ಇವತ್ತು ನಾನು ಈ ಬರೆದಿರೋ ಚೀಟಿನಲ್ಲೂ ಅಷ್ಟೇ ನನಗೆ ಅಂತ ₹1 ನಾನೇನು ಕೇಳಿಲ್ಲ. ನನಗೆ ನನ್ನ ಬಗ್ಗೆ ಒಂದೊಂದು ಸತಿ ಹೆಮ್ಮೆ ಅನಿಸುತ್ತೆ. ಯಾವತ್ತೂ ನನಗೆ ದುಡ್ಡಿಗಾಗಲಿ ಒಡವೆಗಾಗಲಿ ಆಸೆ ಪಟ್ಟಿಲ್ಲ ಅನ್ನೋದು ನನಗೆ ತುಂಬ ಅಂದರೆ ತುಂಬಾ ಖುಷಿ ಇರೋವಂಥದ್ದು. ಕೆಲವೊಂದು ವಿಚಾರನ ಮಾತಾಡೋವಾಗ ಆಟೋಮೆಟಿಕ್ಕಾಗಿ ನಾವು ಕೂಡ ಎಮೋಷ್ನಲ್ ಆಗ್ಬಿಟ್ಟಿರ್ತೀವಿ, ಗೊತ್ತಿಲ್ಲ. ಅದು
ದೇವ್ರು ಕೊಟ್ಟಿರೋ ಬುದ್ಧಿ ಅಂತ ಅನ್ಕೊತೀನಿ. ಇಲ್ಲಾಂದರೆ ನಮ್ಮಪ್ಪ ನಮ್ಮಮ್ಮ ಕಲಿಸ್ಕೊಟ್ಟಿರೋ ಬುದ್ಧಿ ಅಂತ ಅನ್ಕೊತೀನಿ. ನಮ್ಮ ತಾಯಿನೂ ಅಷ್ಟೇ, ಯಾರ ಆಸ್ತಿಗಾಗಲಿ ಯಾರ ಒಡವೆಗಾಗಲಿ ಇನ್ನೊಂದಾಗಲಿ ಆ ಥರ ಎಲ್ಲ ಯಾವತ್ತೂ ಆಸೆ ಪಟ್ಟಿದ್ದೇ ಇಲ್ಲ ನಮ್ಮ ತಾಯಿನೂ. ಇರೋದ್ರಲ್ಲಿ ಎಷ್ಟಿರುತ್ತೋ ಅಷ್ಟೇ ಖುಷಿ ಪಟ್ಕೊಂಡು ಜೀವನನ ನಡೆಸ್ಕೊಂಬಂದಿರೋರವರು. ಸೊ ಇಷ್ಟು ಬೆಳಗ್ಗೆನ ವೀಡಿಯೋನ ನಾನಿವತ್ತು ನಿಮಗೆ ಇವತ್ತು ತುಂಬ ಎಮೋಷ್ನಲ್ ಆಗ್ಬಿಟ್ಟೆ ಅಂತ ಅನಿಸುತ್ತೆ. ಹಿಂದಿಂದು ನೆನೆಸ್ಕೊಬೇಕಂತ ಯಾವತ್ತೂ ಅಷ್ಟೇನೆ, ಹಿಂದೆದು ನೆನೆಸ್ಕೊಬೇಕು, ಹಿಂಡಿ ತೊಳ್ಕೊಬೇಕು ಅಂತ ಹೇಳ್ತಾರೆ, ಹಿರಿಯರು ಹೇಳ್ತಾ ಇರ್ತಾರೆ. ಸಾರಿ, ಹಿಂದೆದು ನೆನೆಸ್ಕೊಬೇಕು, ಹಿಂಡಿ ತೊಳಿಬೇಕು ಅಂತ ನಮ್ಮ ತಾಯಿ ನಮಗೆ ಹೇಳೋರು. ನಾವು ಹಿಂದೆ ಬಂದಿರ್ತೀವಲ್ಲ, ಆ ಕಾಲನ ನಾವು ನೆನೆಸ್ಕೊಬೇಕಂತೆ. ಆವಾಗ ತಿನ್ನೋಕ್ಕೆ ಅನ್ನ ಗತಿ ಇರಲಿಲ್ಲ. ಆ ಥರ ಎಲ್ಲ ಪರಿಸ್ಥಿತಿ ಇದ್ದಾಗ ಅವರು ಹೇಳೋರು, ನಮ್ಮ ತಾಯಿ ತುಂಬ ಸತಿ ಹೇಳೋರು, ಒಂದಗಳು ಏನಾದ್ರು ವೇಸ್ಟ್ ಮಾಡಿದ್ರೆ ಹೇಳೋರು, ಹಿಂದೆ ನಮಗೆ ಅಷ್ಟು ಕಷ್ಟ ಆಯಿತು, ಇಷ್ಟು ಕಷ್ಟ ಆಯಿತು ಅಂತ ಎಲ್ಲ ಹೇಳಿ ನೆನಪು ಮಾಡಿಕೊಂಡು ನಮ್ಮ ತಾಯಿ ನಮಗೆ ನಾವು 3 ಜನ ಮಕ್ಕಳಿಗೆ ನಮಗೆ ಪೂರ್ತಿಯಾಗಿ ಹೇಳೋರು ಯಾವಾಗಲೂ. ಸೊ ನನಗೆ ಅಷ್ಟೇನೆ, ಹಿಂದೆದು ನೆನೆಸ್ಕೊಂಡು ಹೋಗಬೇಕು ಅನ್ನೋದು. ಸಾರಿ ಎಲ್ಲರಿಗೂ ಬೇಜಾರು ಮಾಡೋದಕ್ಕೆ. ನನಗೆ ಉದ್ದೇಶನೇ ಇರಲಿಲ್ಲ ಇವತ್ತು ಆ್ಯಕ್ಚುಲಿ ಹೇಳಬೇಕು ಅಂತ ಉದ್ದೇಶನೇ ಇರಲಿಲ್ಲ. ನನಗೆ ಸಡನ್ನಾಗಿ ಈ ಆಸ್ತಿ ಬಗ್ಗೆ ಅದು ಇದು ಅಂತ ಬಂದಾಗ ಸ್ವಲ್ಪ ಈ ಥರ ಯಾಕೋ ತುಂಬ ಎಮೋಷ್ನಲ್ ಆಗ್ಬಿಡ್ತೀವಿ ಅಂತ ಅನಿಸುತ್ತೆ. ಬನ್ನಿ, ಬೆಳಗ್ಗೆ ಪೂಜೆನ ಯಾವ ರೀತಿ ಮಾಡಿದೆ ಅಂತ ಕೂಡ ವಿಡಿಯೋದಲ್ಲಿ ತೋರಿಸ್ತೀನಿ. ನಾಳೆ ಲಾಸ್ಟು ಪೂಜೆ, ಇದರಲ್ಲೂ ಒಂದು ವಿಶೇಷ ಇದೆ, ಯಾರೂ ಕೂಡ ಮಿಸ್ ಮಾಡ್ಕೊಬೇಡಿ. ತುಂಬ ಅಂದರೆ ತುಂಬಾ ವಿಶೇಷವಾಗಿರೋ ದಿನ ನಾಳೆ. ನನಗೆ ಹೇಳ್ತೀನಿ ನಾನು ಯಾವ ರೀಸನ್ಗೆ. ನಾಳೆ ದೇವಸ್ಥಾನದಲ್ಲಿ ಪ್ರಸಾದ ಕೂಡ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಪುಳಿಯೋಗರೆ ಪ್ರಸಾದ ಕ್ಯಾಟರಿಂಗ್ ಅವ್ರಿಗೆ ಒಪ್ಪಿಸ್ಬಿಟ್ಟಿದ್ದೀನಿ. ಪುಳಿಯೋಗರೆ, ಕೇಸರಿ ಬಾತು ಈ ಥರ ಒಪ್ಪಿಸಿದ್ದೀನಿ. ಈ ಪೂಜೆ ಎಲ್ಲ ಆದಮೇಲೆ ಬೆಳಗ್ಗೆನೇ 7 ಗಂಟೆಗೇನೆ ಅಲ್ಲಿ ಪ್ರಸಾದ ಕೊಡಬೇಕು. ಸಂಜೆ ಆದಮೇಲೆ ಬಂದು ಇಲ್ಲಿ ಮನೆಯಲ್ಲಿ ಪ್ರಸಾದನ ಮಾಡಬೇಕು. ಹಾಗೆ 9 ಜನ ಮುತ್ತೈದೆಯರನ್ನ ಕರೆದು 9 ಜನದ ಕೈಯಲ್ಲಿ ಆಶೀರ್ವಾದ ತೊಗೊಬೇಕು. ಇದನ್ನು ಯಾರೂ ಕೂಡ ಮಿಸ್ ಮಾಡ್ಕೊಬೇಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಆ 9 ಜನ ಒಳ್ಳೆ ನವದುರ್ಗೆಯರ ಥರ ಇರ್ತಾರೆ. ಆ ಟೈಮಲ್ಲಿ ನಮಗೆ ಕೆಳಗಡೆ ಕೂತ್ಕೊಂಡು ನಾವು ಆಶೀರ್ವಾದ ತೊಗೊತಾರೆ. ಎಷ್ಟು ಮನಸ್ಸಲ್ಲಿ ಏನೋ ಒಂಥರ ದೇವಿನೇ ಬಂದು ಮೈ ತುಂಬ್ತಾ ಇದ್ದಾಳೇನೋ ಅನ್ನೋ ರೀತಿ ನಮಗೆ ಒಂದು ಫೀಲ್ ಆಗ್ತಾ ಇರುತ್ತೆ. ಖಂಡಿತವಾಗ್ಲೂ ನೋಡಿ ವಿಡಿಯೋನ ಯಾರೂ ಕೂಡ ಮಿಸ್ ಮಾಡ್ಕೊಬೇಡಿ. ನಾಳೆ ಅಕಸ್ಮಾತ್ ತುಂಬ ಲೇಟ್ ಆಯಿತು ಅಂತ ಅಂದರೆ ಸಂಜೆ ಒಂದು 8 ಗಂಟೆ 9 ಗಂಟೆ ಆದ್ರೂ ವಿಡಿಯೋನ ನಾನು ಕಂಪ್ಲೀಟಾಗಿ ಹಾಕ್ತೀನಿ. ಯಾಕೆಂದರೆ ನಾಳೆ ಎಲ್ಲರೂ ಬರೋದು ಒಂದು 7 ಗಂಟೆ ಆಗುತ್ತೆ. ಇಲ್ಲಿಂದ ಮನೆಯಿಂದ ಅವರೆಲ್ಲ ಹೋಗೋ ಅಷ್ಟೊತ್ತಿಗೆ ಒಂದು 8 ಗಂಟೆ ಆಗೇ ಹೋಗಿರುತ್ತೆ. ಆಮೇಲೆ ಅವರು ಬಂದು ಹೋದ್ಮೇಲೆ ನಾನೆಲ್ಲ ವೀಡಿಯೋ ಎಲ್ಲ ಎಡಿಟ್ ಮಾಡಿ ಅದನ್ನು ಹಾಕೋಕ್ಕೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಯಾಕೆಂದರೆ ಬೆಳಗ್ಗೆಯಿಂದ ಸಾಯಂಕಾಲ ತಕ್ಕುದ್ರೂ ನಾನು ವೀಡಿಯೋ ಮಾಡಿ ಹಾಕಬೇಕು. ಹಂಗಾಗಿ ಯಾರೂ ಕೂಡ ಮಿಸ್ ಮಾಡ್ಕೊಬೇಡಿ. ನನಗೆ ಒಂದು ದೊಡ್ಡ ಕನಸು ಅಂತ ಅಂದರೆ ಯೂಟ್ಯೂಬಲ್ಲಿ ಏನಾದ್ರು ಅಚೀವ್ ಮಾಡಬೇಕು ಅಂತ ಒಂದು ತುಂಬ ಅಂದರೆ ತುಂಬಾ ಕನಸಿದೆ ನನಗೆ. ಖಂಡಿತವಾಗ್ಲೂ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಿಲ್ಲ, ದೇವ್ರು ಎಲ್ಲನೂ ಕೊಟ್ಟಿದ್ದಾನೆ, ನೆಮ್ಮದಿ ಕೊಟ್ಟಿದ್ದಾನೆ, ಸಮಾಧಾನವಾಗಿ 3 ಟೈಮು ಅನ್ನ ತಿನ್ನೋಕ್ಕೆ ಅನ್ನನ ಕೊಟ್ಟಿದ್ದಾನೆ ದೇವರು. ಇಷ್ಟು ಬಿಟ್ಟು ನಂಗೆ ಬೇರೆ ಏನೂ ಬೇಕಿಲ್ಲ ಅಂತ ಕೇಳ್ಕೊತೀನಿ. ಇಷ್ಟ್ರ ಮೇಲೆ ಎಲ್ಲನೂ ಇರೋವಾಗ ನನಗೆ ಇಷ್ಟ್ರ ಮೇಲೆ ಆಸೆ ಜಾಸ್ತಿ ಬೇಕು ಅಂತ ಅಂದರೆ ಅದು ನಮ್ಮ ಆಸೆಗೆ ಮಿತಿನೇ ಇಲ್ಲ ಅಂತ ಹೇಳ್ಬೋದು. ಎಷ್ಟು ಕೊಟ್ಟಿರ್ತಾನೋ ಅಷ್ಟರಲ್ಲೇ ನಾವು ತೃಪ್ತಿ ಪಡಬೇಕು ಅಂತ ಹೇಳ್ತಾ ಪೂಜೆ ವಿಡಿಯೋನ ಕೂಡ ಕಂಟಿನ್ಯೂ ಮಾಡ್ತೀನಿ. ನೋಡೋಣ ಬನ್ನಿ.
ಇವತ್ತು ಸ್ವಲ್ಪ ಪೂಜೆ ಮಾಡೋದು ತಡ ಆಗಿತ್ತು. ಯಾಕೆ ಅಂತ ಅಂದರೆ ನಾಳೆ 9ನೇ ದಿನದ ಪೂಜೆ ಇರೋದ್ರಿಂದ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡ್ಕೊಬೇಕಾಯಿತು. ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ನಮ್ಮದು ಮನೆಯಲ್ಲಿ ಎಲ್ಲ ಕೆಲಸಗಳಿರ್ತಾವಲ್ಲ ಅವೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಪೂಜೆ ಮಾಡಿದ್ದು ಸ್ವಲ್ಪ ಲೇಟೇ ಆಯಿತು. ಹಾಗಾಗಿ ದೇವ್ರ ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಮಾಡಿಕೊಂಡು ಎಲ್ಲ ಮಾಡಿ ನಾಳೆ 9 ದಿವಸ ಕಂಪ್ಲೀಟ್ ಆಗೋಗುತ್ತೆ. ನಾಳೆ ಅಂದರೆ ತುಂಬ ಒಂಥರ ಸ್ಪೆಷಲ್ ಡೇ ಅಂತ ಅನಿಸುತ್ತೆ ನನಗೆ. ಯಾರೂ ಕೂಡ ವಿಡಿಯೋನ ಮಿಸ್ ಮಾಡದೆ ನೋಡಿ. ಎಷ್ಟು ಚೆನ್ನಾಗಿರುತ್ತೆ ಪೂಜೆ ಆಗಿರ್ಬೋದು, ಬಂದು ಆಶೀರ್ವಾದ ಮಾಡೋದಿರ್ಬೋದು, ಎಲ್ಲನೂ ಕೂಡ ಒಂಥರ ಸ್ಪೆಷಲ್ ಡೇ ಅಂತ ಅನ್ನಿಸ್ತಾ ಇರುತ್ತೆ. ಇಷ್ಟೆಲ್ಲ ಆದಮೇಲೆ ಇಲ್ಲಿ ಕತೆ ಓದುವಾಗ ಏನೂ ಕೂಡ ಡಿಸ್ಟರ್ಬ್ ಇರಬಾರ್ದು. ಹಾಗಾಗಿ ನಾನು ಸೌಂಡು ಕೂಡ ಹಾಕ್ಕೊಂಡಿರಲ್ಲ, ಅಂದರೆ ಹಾಡು ಇಂಥವೆಲ್ಲ ಏನೂ ಹಾಕ್ಕೊಂಡಿರಲ್ಲ. ಹಾಗೇನೇ ಪೂಜೆನ ಮಾಡಬೇಕು. ಯಾಕೆ ಅಂತಂದರೆ ಕತೆ ಓದೋವಾಗ ಸೌಂಡೆಲ್ಲ ಬಂತು ಅಂತಂದರೆ ಕಾನ್ಸಂಟ್ರೇಟೆಲ್ಲ ಅದ್ರ ಮೇಲೆ ಹೊರಟೋಗ್ಬಿಡುತ್ತೆ. ಹಾಗಾಗಿ ಅದ್ರ ಕಡೆ ಗಮನ ಏನೂ ಹೋಗಬಾರ್ದು ಅಂದ್ಬಿಟ್ಟು ಕತೆನ ಓದಬೇಕಾಗುತ್ತೆ. ನೋಡಬೇಕು, ನಾನು 9 ಚೀಟಿ 9 ಥರ ಬರೆದಿರೋ ಅಂಥದ್ದು 9 ಕೋರಿಕೆಗಳನ್ನ ಬರೆದು ದೇವ್ರ ಹತ್ರ ಇಟ್ಟಿರೋ ಅಂಥದ್ದು. ಗೊತ್ತಿಲ್ಲ ದೇವರು ಯಾವುದು ನಡೆಸ್ಕೊಡುತ್ತೆ ಯಾವುದು ನಡೆಸ್ಕೊಡಲ್ಲ ಅನ್ನೋದು ಕೂಡ ಇದರಲ್ಲಿ ಗೊತ್ತಾಗುತ್ತೆ. ನನಗೆ ಯಾವುದೇ ರೀತಿ ನನಗೆ ಅದರಲ್ಲಿ ಅಂದರೆ ಸುಮಾರಷ್ಟು ಗೊತ್ತಾಗ್ತಾ ಇದ್ದಾವೆ ನನಗೇನೆ. ಏನಾಗ್ತಾಯಿದೆ ಏನು ಹೋಗ್ತಾಯಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ಬಿಡುತ್ತೆ. ಇದರಲ್ಲಿ ಒಳ್ಳೆಯದೇ ಕೂಡ ಜಾಸ್ತಿ ಆಗ್ತಾ ಇರೋವಂಥದ್ದು. ಮುಂದೆ ವೀಡಿಯೋನ ಕಂಟಿನ್ಯೂ ಮಾಡಿ.